ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬಂದದ್ದ ನೋಟಿಸ್ ನೋಡಿ ಹೆದರಿದ್ದ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ರಿಲೀಫ್ ಸಿಕ್ಕಿದೆ. ತೆರಿಗೆ ಮನ್ನಾ ಆದರೆ ಕಡ್ಡಾಯವಾಗಿ GSTಗೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅನ್ನೋ ಸಂದೇಶ ಕೂಡ ರವಾನೆಯಾಗಿದೆ. ಹಾಗಾದ್ರೆ ಈ UPI ಬಳಕೆ ಇನ್ನು ಮುಂದೆ ನಿರಾತಂಕವಾಗಿ ಮಾಡಬಹುದಾ ವ್ಯಾಪಾರಿಗಳು? ಡೀಟೇಲ್ಸ್ ಹೇಳ್ತೀವಿ. ಇದರ ಜೊತೆಗೆ ಕಳ್ಳ ಕುಬೇರರ ಮನೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಯಾವ್ಯಾವ ಅಧಿಕಾರಿ ಮನೆಯಲ್ಲಿ ಎಷ್ಟೆಷ್ಟು ಸಂಪತ್ತಿನ ರಾಶಿ ಸಿಕ್ಕಿದೆ ಅದರ ಡೀಟೇಲ್ಸ್ ಅನ್ನ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಬೆಂಗಳೂರಿನ ಸ್ಫೋಟ ಮಾಡುವ ಸಂಚನ್ನ ರೂಪಿಸಲಾಗಿತ್ತ ಅನ್ನುವ ಅನುಮಾನ ಇವತ್ತು ಸಿಕ್ಕ ಜಿಲೆಟಿನ್ ಕಡ್ಡಿಗಳಿಂದ ವ್ಯಕ್ತವಾಗಿದೆ. ಇದು ಸಿಕ್ಕಿದ್ದಲ್ಲಿ ಅಷ್ಟಕ್ಕೂ ಈ ಅನುಮಾನ ಹುಟ್ಟಲಿಕ್ಕೆ ಕಾರಣವೇನು? ಇದರ ಡೀಟೇಲ್ಸ್, ಹಾಗೆ ಯಾರೆಲ್ಲರ ಮನೆಯಲ್ಲಿ, ಅದರಲ್ಲೂ ರೈತಾಪಿ ವರ್ಗದವರ ಮನೆಯಲ್ಲಿ, ಕಾಡಂಚಿನ ಗ್ರಾಮಗಳ ಮನೆಗಳಲ್ಲಿ ರಾಸುಗಳಿದೆಯೋ, ದನ ಕರುಗಳಿದೆಯೋ, ನೀವು ನೋಡಲೇಬೇಕಾದ ಸುದ್ದಿ ಒಂದಿದೆ. ಸರ್ಕಾರ ನಿಮಗೊಂದಷ್ಟು ರೂಲ್ಸ್ಗಳನ್ನು ತರಲಿಕ್ಕೆ ಹೊರಟಿದೆ. ಏನದು? ಈ ಸುದ್ದಿಯ ಡೀಟೇಲ್ಸನ್ನು ಕೂಡ ಗಮನಿಸೋಣ. ಎಲ್ಲ ಸುದ್ದಿಯ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳ ಅಪ್ಡೇಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಕ್ಷಣದ ಹೆಡ್ಲೈನ್ಸ್. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಬಿಗ್ ರಿಲೀಫ್. ಶುಕ್ರವಾರದ ಪ್ರತಿಭಟನೆಗೂ ಬಿತ್ತು ಬ್ರೇಕ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. 8 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾರೇಡ್. ಕಂತೆ ದುಡ್ಡು, ಚಿನ್ನ, ಬೆಳ್ಳಿ ಲಾಕ್. ಭ್ರಷ್ಟರ ಖಜಾನೆ ಕಂಡು ಅಧಿಕಾರಿಗಳೇ ಶಾಕ್. ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದ ಸರ್ಕಾರ ಜಾತಿ ಜನಗಣತಿ ಮರು ಸಮೀಕ್ಷೆಗೆ ನಿರ್ಧಾರ. ಮನೆಗೂ ತೆರಳಿ ಅಂಕಿಅಂಶ ಸಂಗ್ರಹ. ಬೆಂಗಳೂರು ಸ್ಫೋಟಕ್ಕೆ ನಡೆದಿದ್ದ ಸಂಚು. ಸಿಎಂ ಕಾರ್ಯಕ್ರಮವನ್ನೇ ಟಾರ್ಗೆಟ್ ಮಾಡಿದ್ರ ಕಿಡಿಗೇಡಿಗಳು. ಕಲಾಸಿಪಾಳ್ಯದಲ್ಲಿ ಪತ್ತೆಯಾದವು 8 ಜೆಲಟಿನ್ ಕಡ್ಡಿಗಳು. ಅರಣ್ಯದಲ್ಲಿ ಜಾನುವಾರು ಮೇಯಿಸೋದು ನಿಷೇಧ. ಹಸುವಿನ ಮೇವನ್ನು ಕಿತ್ತುಕೊಳ್ತ ಸರ್ಕಾರ. ಸಚಿವ ಖಂಡ್ರೆ ನಡೆಗೆ ಭುಗಿಲೆದ್ದ ಆಕ್ರೋಶ. ಡಿಜಿಟಲ್ ಪೇಮೆಂಟ್ ಭಾರತದಲ್ಲಿ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿದೆ. ಯಾವ ಮಟ್ಟಕ್ಕೆ ಅಂದರೆ, ಚಿಕ್ಕ ಪುಟ್ಟ ವ್ಯಾಪಾರಿಗಳು ಮಾತ್ರವಲ್ಲ, ರಸ್ತೆ ಬದಿಯ ವ್ಯಾಪಾರಿಗಳು, ಹಾಗೆ ಇನ್ಫ್ಯಾಕ್ಟ್ ನಾವು ಈ ಚರ್ಚೆ ಪ್ರಾರಂಭವಾದ ದಿನವೇ ಹೇಳಿದ್ವಿ, ದಾಸಪ್ಪ ಹಾಗೆ ಭಿಕ್ಷೆ ಬೇಡುವವರು ಕೂಡ QR ಕೋಡನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಅನೇಕ ವಿದೇಶಿ ಅಧಿಕಾರಿಗಳು ಹಾಗೆ ವಿದೇಶದ ಕೆಲ ರಾಜಕಾರಣಿಗಳು ಕೂಡ ಭಾರತದ ಈ ಡಿಜಿಟಲ್ ಪೇಮೆಂಟನ್ನು ಕಂಡು ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದ್ರು. ಆದರೆ ಕರ್ನಾಟಕದಲ್ಲಿ ಮಾತ್ರ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಹೊರಡಿಸಲಾದ ನೋಟಿಸ್ ಕರ್ನಾಟಕದ ವ್ಯಾಪಾರಿಗಳು ವರ್ತಕರನ್ನ ಮತ್ತೆ ನಗದು ವಹಿವಾಟಿನತ್ತ ಮುಖ ಮಾಡುವಂತೆ ಮಾಡಿಬಿಟ್ಟಿತ್ತು. UPI ಮೂಲಕ ಹಣದ ವಹಿವಾಟಾಗಿದ್ದಕ್ಕೆ ಲಾಭವನ್ನ ಗಮನಿಸದೆ ಕೇವಲ ವಹಿವಾಟಿನ ಆಧಾರದ ಮೇಲೆ ತೆರಿಗೆ ಕಟ್ಟಿ ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಿಗಳು, ಅಂದರೆ ಟೀ ಮಾರೋರು, ಬೇಕರಿ ಇಟ್ಕೊಂಡವರು, ಕಾಂಡಿಮೆಂಟ್ಸ್, ಸೊಪ್ಪು, ಹೂವು, ತರಕಾರಿ ಮಾರೋರು, ಹೀಗೆ ಜೀವನ ಸಾಗಿಸ್ತಿದ್ದವರಿಗೆ ನೀವು ಡಿಜಿಟಲ್ ಪೇಮೆಂಟ್ ಮೂಲಕ ವಹಿವಾಟು ಮಾಡಿದ್ದೀರಿ, ಲಕ್ಷ ಹಣ ಟ್ರಾನ್ಸಾಕ್ಟ್ ಆಗಿದೆ, ಹೀಗಾಗಿ ಅಷ್ಟೇ ಲಕ್ಷ ಗಟ್ಟಲೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಕೊಟ್ಟಿತ್ತು. ತೆರಿಗೆ ಕಟ್ಟಲೇಬೇಕು ಅಂತ ಹೇಳಿ ನೋಟಿಸ್ ಮೇಲೆ ನೋಟಿಸ್ ಕೂಡ. ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತು. ಇಲ್ಲಿ ಗೊಂದಲ ಆಗ್ತಾ ಇರೋದು ವಾಣಿಜ್ಯ ತೆರಿಗೆ ಇಲಾಖೆ, ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವ ನೋಟಿಸ್ನಿಂದ ಇದಕ್ಕೂ ಡಿಜಿಟಲ್ ಪೇಮೆಂಟ್ಗೂ ಸಂಬಂಧ ನೇರವಾಗಿ ಇಲ್ಲ. ಡಿಜಿಟಲ್ ಪೇಮೆಂಟನ್ನು ಬ್ಯಾನ್ ಮಾಡೋದು ಅಥವಾ ಅದನ್ನು ಬಳಕೆ ಮಾಡದೇ ಇರೋದು, ಈ ರೀತಿಯ ನಿರ್ಧಾರ ಸರಿನಾ ಅನ್ನೋ ಪ್ರಶ್ನೆಯನ್ನು ಪದೇ ಕೇಳಿ. UPI ಪೇಮೆಂಟ್ನಿಂದ, ಡಿಜಿಟಲ್ ಪೇಮೆಂಟ್ನಿಂದ ವರ್ತಕರನ್ನ ಹಾಗೆ ಗ್ರಾಹಕರನ್ನ ಹಿಂದೆ ಸರಿಯುವಂತೆ ಮಾಡ್ತಿರೋದು ರಾಜ್ಯ ಸರ್ಕಾರ.
ಅದನ್ನ ರಾಜ್ಯ ಸರ್ಕಾರ ಸರಿಪಡಿಸಬೇಕು ಅಂತ ಕೂಡ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡ್ತು. ಆ ಮೂಲಕ ಸರ್ಕಾರವನ್ನ ಬಡಿದೆಬ್ಸಿತು. ಕೊನೆಗೂ ಈ ಟ್ಯಾಕ್ಸ್ ಗೊಂದಲಕ್ಕೆ ಬ್ರೇಕ್ ಬಿದ್ದಿದೆ. ಕೋಟಿಗಟ್ಟಲೆ ಕೊಳ್ಳೆ ಹೊಡೆದ್ರು, ಅಂಗದವ್ರು ರೆಡಿ ಮಾಡಿದ್ರು, ಅಂಥವ್ರು ಹಿಡೀರಿ. ಅವ್ರು ಸಂಪಾದನೆ ಮಾಡೋದು ಹೊಟ್ಟೆ ಬಟ್ಟೆಗೆ ಆಗಲ್ಲ. 500 ರೂಪಾಯಿ ವ್ಯಾಪಾರ ಆಗುತ್ತೆ, GST ಕಟ್ಟಕ್ಕಾಗುತ್ತೆ ಸರ್. ನಾವು ನಮ್ಮಂಥವ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ. ಒಂದು ವಾರ ಅದೇ ಬಿಸ್ನೆಸ್ ಇಲ್ಲ ನಮ್ಗೆ. ಯಾವ ಪೊಮ್ಮನೆ ಟ್ಯಾಕ್ಸ್ ಸ್ವಾಮಿ, ನೀವೇ ಅದಾನಿ ಹತ್ರ ಅಥವಾ ವಿಜಯ ಮಲ್ಯ ಟ್ಯಾಕ್ಸ್ ಕೇಳ್ತಾರಲ್ಲ, ಬಟ್ ನಾವೇನ್ ಜೀವನ ಮಾಡಬೇಕು? ಸಣ್ಣ ಪುಟ್ಟ ಅಂಗಡಿಗಳ ಮುಂದೆ ರಾರಾಜಿಸುತ್ತಿದ್ದ UPI ಸ್ಕ್ಯಾನರ್ಗಳು ಮಾಯವಾಗಿ ಬಿಟ್ಟಿವೆ. ಟೀ, ಕಾಫಿ, ಬೇಕರಿ, ಕಾಂಡಿಮೆಂಟ್ಸ್ಗಳ ಮುಂದೆ ಡಿಜಿಟಲ್ ಪೇಮೆಂಟ್ಗಳು ಕಣ್ಮರೆಯಾಗಿ ಬಿಟ್ಟಿವೆ. ಫೋನ್ ಪೇನೂ ಇಲ್ಲ, ಗೂಗಲ್ ಪೇನೂ ಇಲ್ಲ, ಏನಿದ್ರು ಬರೀ ಕ್ಯಾಶ್ ಕ್ಯಾಶ್ ಕ್ಯಾಶ್. ಬೇಕರಿ, ಕಾಂಡಿಮೆಂಟ್ಸ್ಗಳಲ್ಲಿ ಟೀ, ಕಾಫಿ ಬಂದ್. ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್. ಸಣ್ಣ ಪುಟ್ಟ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಿದ್ದ ವ್ಯಾಪಾರಿಗಳಿಗೂ ತೆರಿಗೆಯ ಬಿಸಿ ತಟ್ಟಿದೆ. ಡಿಜಿಟಲ್ ಪೇಮೆಂಟ್ ಮೂಲಕ ವ್ಯಾಪಾರ ಮಾಡ್ತಿದ್ದ ಟೀ, ಕಾಫಿ, ಬೇಕರಿ, ಹೋಟೆಲ್, ಕಾಂಡಿಮೆಂಟ್ಸ್ ಮಾಲೀಕರಿಗೂ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆ. ಇವತ್ತು ಬೇಕರಿ, ಕಾಂಡಿಮೆಂಟ್ಸ್ಗಳಲ್ಲಿ ಟೀ, ಕಾಫಿ, ಹಾಲು ಮಾರಾಟವನ್ನ ಬಂದ್ ಮಾಡಲಾಯಿತು. ಕಪ್ಪು ಪಟ್ಟಿ ಧರಿಸಿಕೊಂಡು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮಂತವರಿಗೆ ಟ್ಯಾಕ್ಸ್ ಹಾಕಿದ್ರೆ ಹೆಂಗೆ ಸ್ವಾಮಿ? ಯಥಾಸ್ಥಿತಿ ಹೆಂಗೆ ವ್ಯಾಪಾರ ಮಾಡ್ತೀವೋ ಹಂಗೆ ಮಾಡ್ಕೊಂಡು ಅನ್ನ ತಿನ್ನೋ ದಾರಿ ನೋಡ್ಕೊಳ್ಳೋಣ ಅಂತ ಅಷ್ಟೇ. ಏನು ನಮ್ಮಂಥವ್ರಿಗೆ ಹಾಕ್ರೆ ಏನು ಮಾಡೋದು? ಈ ಪೆಟ್ಟಿ ಅಂಗಡಿಗೆ ಏನು ಎಲ್ಲ ದುಡ್ಡಿರೋರಿಗೆ ಅವ್ರಿಗೆ ಇವ್ರಿಗೆ ಹಾಕ್ಲಿ. ಈ ರಾಜಕೀಯ ವ್ಯಕ್ತಿಗಳ ಹತ್ರ ಬೇಕಾದಷ್ಟು ಹೇಳ್ತಾರಲ್ಲ ಟಿವಿಗಳಲ್ಲಿ, ಕೋಟಿಗಟ್ಟಲೆ ಕೊಳ್ಳೆ ಹೊಡೆದ್ರು, ಅಂಗದವ್ರು ರೆಡಿ ಮಾಡಿದ್ರು, ಅಂಥವ್ರು ಹಿಡೀಲಿ. ನಮ್ಮಂಥವ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ. 500 ರೂಪಾಯಿ ದುಡಿದು ಟ್ಯಾಕ್ಸ್ ಕಟ್ಟಬೇಕಾ? ಎಲ್ಲರೂ ಯಾರು ಕಾಸು ಇಟ್ಕೊಂಬರಲ್ಲ. ಇಲ್ಲಿ ಬರೋ ಆಟೋದವರು 10 ರೂಪಾಯಿ ಟೀ ಕುಡಿತಾರೆ, ಇಲ್ಲ 5 ರೂಪಾಯಿ ಬಿಸ್ಕೆಟ್ ತಿಂತಾರೆ. ಎಲ್ಲಿಂದ ಎಲ್ಲ ಕ್ಯಾಶ್ ಅಂತ ಮಾಡ್ತಾರೆ. ಇಲ್ಲಿ ಜಾಸ್ತಿ ವ್ಯಾಪಾರ ಆದರೆ ಅವ್ರು ನೋಟಿಸ್ ಕೊಡ್ತಾರೆ. UPI ಮಾಡಿದ್ರೆ ಅದು ನೋಟಿಸ್ ಕೊಡ್ತಾರೆ ಅಂತಲ್ಲ ಸರ್. ಆ ನೋಟಿಸ್ ಕೊಟ್ಟರೆ ನಮ್ಮ ದಿನ ಎಲ್ಲ ನಡೆದ್ರೆ 500 ರೂಪಾಯಿ ವ್ಯಾಪಾರ ಆಗುತ್ತೆ. ಅದರಲ್ಲಿ ನಾವು GST ಕಟ್ಟಕ್ಕಾಗುತ್ತೆ ಸರ್. ನಾವು ಹೊಟ್ಟೆಗೆ ಅನ್ನ ತಿನ್ನಬೇಕಾ, ಮಣ್ಣು ತಿನ್ನಬೇಕಾ? ಕ್ಯಾಶ್ ಯಾರು ಇಟ್ಕೊಂಡು ಓಡಾಡಲ್ಲ ಸರ್. ಈಗ ಎಲ್ಲ ಅಡಿಟ್ ಆಗಿಬಿಟ್ಟಿದ್ದಾರೆ. ಇವಾಗ ನಮಗೆ UPI ಇದ್ದರೆ ನಮ್ಗೆ ವ್ಯಾಪಾರ ಆಗಲಿ. ಇವಾಗ UPI ಇಲ್ದಿರ ಒಂದು ವಾರ 15 ದಿವಸ ಆಯ್ತು, ಬಿಸ್ನೆಸ್ಸೇ ಇಲ್ಲ ನಮ್ಗೆ. UPI ಮಾಡಿಸಿದಾಗ ಇವಾಗ ನೋಟಿಸ್ ಕೊಡ್ತಾರೆ. ಯಾರು ಕರೆದು ಇವಾಗ ನಮಗೆ ಪ್ರಾಫಿಟ್ ಇಲ್ಲ. ಈಗ ಎಕ್ಸಾಂಪಲ್ ಅಷ್ಟು ಲಕ್ಷ ನೋಟಿಸ್ ಕೊಡ್ತೇವೆ ಅಂದರೆ ನನಗೆ ಬೆಳಗ್ಗೆಯಿಂದ ರಾತ್ರಿಗಂತ ಒಂದು 5,000 6,000 ವ್ಯಾಪಾರ ಆಗುತ್ತೆ. ಆ 6,000 ರೂಪಾಯಲ್ಲಿ ಅವನಿಗೆ ಕಟ್ಬಿಟ್ರೆ ನಾವೇನು ಮಾಡಬೇಕು? ಅನ್ನ ತಿನ್ಬೇಕಾ, ಮಣ್ಣು ತಿನ್ಬೇಕಾ ನಮಗೂ ಗೊತ್ತಾಗ್ತಾ ಇಲ್ಲ. ಈ ತರ ಹಿಂಸೆ ಕೊಟ್ರೆ ಬದುಕೋದು ಹೇಗೆ ಸಾರ್? ಜನಗಳು ಭಾರಿ ಹಿಂಸೆ. ಇಲ್ಲಿಗ ಅಮೌಂಟ್ ಕೇಳಿದ್ರು ಇಲ್ಲ ಆನ್ಲೈನ್ ಮಾಡ್ತೀವಿ ಅಂತ ಆನ್ಲೈನ್ ಮಾಡಿದ್ರೆ ಇವರು ನಮಗೆ ಟ್ಯಾಕ್ಸ್ ಹಾಕ್ತಾರೆ. ಬಟ್ ನಾವು ಏನು ಜೀವನ ಮಾಡಬೇಕು, ಯಾವ ಥರ ಮಾಡಬೇಕು ಏನು ಅರ್ಥ ಆಗ್ತಿಲ್ಲ ನಮಗೆ. ಇವಾಗ ನಮಗೆ ಒಂದು ದಿಕ್ಕಾಪಾಲ್ದಂಗೆ ಏನು ಮಾಡಬೇಕು ಅಂತ ನಮಗೆ ತೋಚ್ತಾ ಇಲ್ಲ ಇವಾಗ. ಮೈಸೂರಿನಲ್ಲೂ ಬೀದಿ ಬದಿ ವ್ಯಾಪಾರಿಗಳ ಪ್ರೊಟೆಸ್ಟ್. ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈಗಾಗಲೇ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. GST ಹೆಸರಲ್ಲಿ ವ್ಯಾಪಾರಿಗಳಿಗೆ ಸಾಕಷ್ಟು ಸಂಕಷ್ಟಗಳಾಗ್ತಾ ಇದೆ. GST ಎಲ್ಲ ಕೂಡಲೇ ವಾಪಸ್ ಪಡಿಬೇಕು. ಈಗಾಗಲೇ UPI ಮತ್ತು UPI ಮೂಲಕವಾಗಿ ಸಾಕಷ್ಟು ಹಣದ ನಡೀತಾ ಇತ್ತು. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ಗಳ ರೂಪಿಸ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಸಣ್ಣ ಹೂ ಅಂಗಡಿ, ಇದು ಅಂಗಡಿ ಅವ್ರಿಗೆ, ಟೀ ಅಂಗಡಿ ಅವ್ರಿಗೆ 40 ಲಕ್ಷ 50 ಲಕ್ಷ 1 ಕೋಟಿ ಕಟ್ಟಿದ್ದಾರೆ. ಯಾರಪ್ಪ ಮನೆ ಟ್ಯಾಕ್ಸ್ ಸ್ವಾಮಿ, ನೀವೇನು ಅದಾನಿ ಹತ್ರ ಅಥವಾ ವಿಜಯ ಮಲ್ಯ ಟ್ಯಾಕ್ಸ್ ಕೇಳ್ತಾ ಇರಲ್ಲ? ಬಡ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತು ಒಂದು 5,000 ಬಂಡವಾಳ ಹಾಕಿ ನಾಳೆ ಒಂದು 500 ರೂಪಾಯಿ ಸಂಪಾದನೆ ಮಾಡ್ತಾರೆ. ಅವ್ರು ಸಂಪಾದನೆ ಮಾಡೋದು ಹೊಟ್ಟೆ ಬಟ್ಟೆಗೆ ಆಗಲ್ಲ. ಅಂಥದ್ರಲ್ಲಿ ಅವ್ರಿಗೆ ಈ ರೀತಿ 40 ಲಕ್ಷ 50 ಲಕ್ಷ ಟ್ಯಾಕ್ಸ್ನ ಕೇಳಿದ್ರು ನಿಜಕ್ಕೂ ಅತ್ಯಂತ ಖಂಡನೀಯ. ರಾಮನಗರದಲ್ಲಿ ವಾಟಾಳ್ ನಾಗರಾಜ್ ಪ್ರೊಟೆಸ್ಟ್. CM ಸಿದ್ದರಾಮಯ್ಯ ಹೈ ವೋಲ್ಟೇಜ್ ಮೀಟಿಂಗ್. ಅದ್ಯಾವಾಗ ಆದಾಯ ತೆರಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಸಮರ ಸಾರುತ್ತಿದ್ದಂತೆ ಕೊನೆಗೂ CM ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡಿದ್ದಾರೆ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ವರ್ತಕರ ಜೊತೆಗೆ ಸಭೆ ನಡೆಸಿದ್ದಾರೆ. ವರ್ತಕರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಶುಕ್ರವಾರದ ಬಂದ್ ವಾಪಸ್ ಪಡೆಯುವಂತೆ CM ವರ್ತಕರ ಮನವೊಲಿಸಿದ್ದಾರೆ. ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಆಮೇಲೆ ಒಪ್ಕೊಂಡಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನ್ ಹೇಳ್ಕೊಂಡಿದ್ದಾರೆ, ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಆಮೇಲೆ ಒಪ್ಕೊಂಡಿದ್ದಾರೆ. CM ಸಭೆ ಬಳಿಕ ವರ್ತಕರು ಕೂಡ ಪ್ರತಿಭಟನೆಯನ್ನ ಕೈ ಬಿಡುವಂತೆ ಒಪ್ಪಿಕೊಂಡಿದ್ದಾರೆ. ಡಿಜಿಟಲ್ ಪೇಮೆಂಟ್ ಬಳಕೆಗೆ ನಿರ್ಧರಿಸಿದ್ದಾರೆ. ಟ್ಯಾಕ್ಸ್ ಟ್ರಬಲ್ ಒಂದು ಹಂತದ ಮಟ್ಟಿಗೆ ಸುಖಾಂತ್ಯ ಕಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಅಲ್ಲಿಗೆ ತೆರಿಗೆ ವಸೂಲಿ ನೋಟಿಸ್ ಏನೋ ವಾಪಸ್ ಪಡೆಯುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ನಾವು ಕೂಡ ಅಂದರೆ ಗ್ರಾಹಕರು ಕೂಡ ಇನ್ನು ಮುಂದೆ ಸಣ್ಣ ಪುಟ್ಟ ಅಂಗಡಿಗಳು, ಬೇಕರಿಗಳು ಇದ್ರ ಮುಂದೆ ನೋ UPI ಅಂತಿದ್ದ ಬೋರ್ಡ್ ಹೋಗಿ ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡಿ ಹಣ ನೀಡುವ ವ್ಯವಸ್ಥೆ ವಾಪಸ್ ಬರುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ಬೋದು. ಆದರೆ ಮಳೆ ನಿಂತರೂ ಮಳೆ ಹನಿ ನಿಲ್ಲೋಲ್ಲ ಅನ್ನೋ ರೀತಿಯಲ್ಲಿ ಈ ಟ್ಯಾಕ್ಸ್ ಟ್ರಬಲ್ ನಿಂತರೂ ಕೂಡ ಈ ವಿಚಾರದಲ್ಲಿ ರಾಜಕೀಯ ಮಾತ್ರ ಜೋರಾಗಿ ನಡೆದಿದೆ. ಈ ಟ್ಯಾಕ್ಸ್ ಕಟ್ಟೋ ವಿಚಾರದಲ್ಲಿ ಪೂರ್ತಿ ಪಾತ್ರ ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳಿ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇದೆ. ಇತ್ತ ಕಾಂಗ್ರೆಸ್ ನಾಯಕರು ಕಲೆಕ್ಷನ್ ಏಜೆಂಟ್ಗಳಾಗಿದ್ದಾರೆ. ಗ್ಯಾರಂಟಿಯಿಂದ ಬೊಕ್ಕಸ ಬರಿದಾಗಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಹೇಳಿ ಬಿಜೆಪಿಗರು ಆರೋಪ ಮಾಡ್ತಿದ್ದಾರೆ. ಕಾಂಗ್ರೆಸ್ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ, GST ಮಾಡೋದು ಕೇಂದ್ರ ಸರ್ಕಾರ, ತೆರಿಗೆ GST ಸಂಗ್ರಹ ಎಲ್ಲವೂ ಕೂಡ ಕೇಂದ್ರಕ್ಕೆ ಹೋಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡ್ತು. ಅಲ್ಲಿಗೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ಪರಿಸ್ಥಿತಿ ಈ UPI ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ಮುನ್ನೆಲೆಗೆ ಬಂತು. ಡಿಜಿಟಲ್ ಪೇಮೆಂಟ್ನಲ್ಲಿ ವ್ಯವಹಾರ ಮಾಡಿದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ. ಹಾಗಂತ ಹಣದಲ್ಲಿ ವ್ಯವಹಾರ ಮಾಡೋಣ ಅಂದ್ರೆ ಜನರೇ ನೋ ಕ್ಯಾಶ್ ಸರ್ ಅಂತಾರೆ. ಡಿಜಿಟಲ್ ಪೇಮೆಂಟ್ನಲ್ಲಿ ವ್ಯವಹಾರ ಮಾಡೋಕಾಗದೆ, ಕ್ಯಾಶ್ನಲ್ಲಿ ವ್ಯಾಪಾರ ಮಾಡೋಕಾಗದೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಇದರ ನಡುವೆ ಟ್ಯಾಕ್ಸ್ನಲ್ಲೂ ಪಾಲಿಟಿಕ್ಸ್ ಶುರುವಾಗಿ ಬಿಟ್ಟಿದೆ. ಟ್ಯಾಕ್ಸ್ ಟ್ರಬಲ್ನಲ್ಲೂ ರಣರಣ ರಾಜಕೀಯ. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ವಿಪಕ್ಷ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಕಳಿಸಿರೋ ನೋಟಿಸ್ನಲ್ಲೂ ರಣರಣ ರಾಜಕೀಯ ಶುರುವಾಗಿದೆ. ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ರೆ, ಅತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. GSTಯಲ್ಲಿ ನಂಬರ್ 1 ಆಗೋಕೆ ವಸೂಲಿ. ಹಿಂದೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿದರು, GST ಕಲೆಕ್ಷನ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನಕ್ಕೆ ಬರಬೇಕು, ಮಹಾರಾಷ್ಟ್ರವನ್ನು ಹಿಂದಿಕ್ಕಿ ಕರ್ನಾಟಕ ರಾಜ್ಯ ಅತಿ ಹೆಚ್ಚು GST ಸಂಗ್ರಹಣೆಯನ್ನು ಮಾಡಬೇಕು. ಇದನ್ನು ಸ್ವತಃ ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳಿದರು. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಖಾಲಿ. ಆದರೆ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳ ಮುಖೇನ, ವಾಣಿಜ್ಯ ತೆರಿಗೆ ಇಲಾಖೆ ಮುಖೇನ ನೋಟಿಸನ್ನು ಕೊಡೋದ್ರ ಮುಖೇನ ವಸೂಲಿಗೆ ಇವತ್ತು ರಾಜ್ಯ ಸರ್ಕಾರವೇ ಇಳಿದಿರ್ತಕ್ಕಂಥದ್ದು. ಇದು ಸುಳ್ಳು, ಮೋಸ, ವಂಚನೆಯ ಸರ್ಕಾರ. ಮೋಸ ವಂಚನೆಗೆ, ಸುಳ್ಳು ಮೋಸ ವಂಚನೆಗೆ ಇವತ್ತು ಒಂದು ದೊಡ್ಡ ಹೆಸರಾಗಿರ್ತಕ್ಕಂಥ ಸುಮೋ ಓಂ ಸರ್ಕಾರ. ಯಾಕೆ ಅಂತಂದ್ರೆ ಸುಳ್ಳು ಹೇಳೋದು ಇವರಿಗೆ ಹತ್ತಿ ಬಂದ ವಿಚಾರ. ಬೆಳಗ್ಗೆಯಿಂದ ಸಂಜೆವರೆಗೆ ಸುಳ್ಳು ಹೇಳ್ತಾರೆ. ಮೋಸ ಮಾಡೋದು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಕಾಂಗ್ರೆಸ್ ಹುಟ್ಟಿದಾಗಿಂದ ಮೋಸ ಜೊತೆಯಲ್ಲೇ ಬಂದಿದೆ. ವಂಚನೆಯಂತೂ ಪ್ರತಿದಿನ ಜನರನ್ನ ವಂಚಿಸ್ತಾ ಇರ್ತಾರೆ. GST ವಿಧಿಸೋದು ಕೇಂದ್ರ ಸರ್ಕಾರ, ರಾಜ್ಯವಲ್ಲ. ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ, GST ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ. GST ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು. ಟ್ಯಾಕ್ಸ್ ಹಾಕಲು ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಕಮರ್ಷಿಯಲ್ ನೋಡ್ರಿ, GSTನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ, ಅವ್ರು ಮಾಡ್ತಾರೆ. ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ. ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ. ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ. ಈಗ ನಮ್ಮ DC ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ, ನಾನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ? DC ಅವರು ಮಾಡಬೇಕಾಗತ್ತಲ್ಲ, ಅದು ಪ್ರಾಬ್ಲಮ್. ನೋಡಿದ್ರಲ್ವಾ, ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರವೇ ಟ್ಯಾಕ್ಸ್ ಹಾಕೋಕೆ ಹೇಳಿದ್ರೆ ಬಿಜೆಪಿ ನಾಯಕರು ಸರ್ಕಾರವೇ ವಸೂಲಿ ಮಾಡ್ತಿದೆ ಅಂತ ಕಿಡಿಕಾರ್ತಿದ್ದಾರೆ. ಅದೇನೇ ಇರ್ಲಿ, ಈ ಟ್ಯಾಕ್ಸ್ ಟ್ರಬಲ್ ಅಲ್ಲಿ ಸಿಲುಕಿಕೊಂಡು ವಿಲ ವಿಲ ಅಂತ ಒದ್ದಾಡ್ತಿರೋದು ಮಾತ್ರ ಸಣ್ಣ ಪುಟ್ಟ ವ್ಯಾಪಾರಿಗಳು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆ ಬಾಗಿಲು ಬಡಿದು ಚಳಿಯಲ್ಲಿ ಬೆಚ್ಚಗೆ ಮಲಗಿದ್ದ ಭ್ರಷ್ಟ ಅಧಿಕಾರಿಗಳ ಜನ್ಮವನ್ನ ಜಾಲಾಡಿತು. ಕಳ್ಳ ಅಧಿಕಾರಿಗಳ ಕಚೇರಿ, ಮನೆ ಸೇರಿದಂತೆ 50ಕ್ಕೂ ಹೆಚ್ಚು ಕಡೆ ರೇಡ್ ನಡೆದಿದೆ. ಕಂತೆ ಕಾಸು, ಚಿನ್ನ, ಬೆಳ್ಳಿ ಎಲ್ಲವನ್ನ ಲೋಕಾಯುಕ್ತ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಭ್ರಷ್ಟರ ಖಜಾನೆ ಕಂಡು ಸಹಜವಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಶಾಕ್ ಆಗಿದ್ದಾರೆ. ಎಂಟು ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್. ಕಂತೆ ದುಡ್ಡು, ಚಿನ್ನ, ಬೆಳ್ಳಿ ಲಾಕ್. ಗರಿಗರಿ ನೋಟು, ಕೆಜಿಗಟ್ಟಲೆ ಚಿನ್ನ, ಕೆಜಿಗಟ್ಟಲೆ ಬೆಳ್ಳಿ. ಭ್ರಷ್ಟ ಅಧಿಕಾರಿಗಳ ಖಜಾನೆ ಬೀಗ ಓಪನ್ ಆಯ್ತು. ಭ್ರಷ್ಟರ ಕಳ್ಳಕಾಸನ್ನು ಕಂಡ ಆಫೀಸರ್ಗಳೇ ಒಂದು ಕ್ಷಣ ಶಾಕ್ ಆಗಿ ಬಿಟ್ರು. ಹೌದು, ರಾಜ್ಯದ 8 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಬಿಸಿ ಮುಟ್ಟಿಸಿದ್ದಾರೆ. 50ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಭ್ರಷ್ಟರ ಜನ್ಮ ಜಾಲಾಡಿಸಿದ್ರು. ವಾಣಿಜ್ಯ ತೆರಿಗೆ ಅಧಿಕಾರಿ SM ಚೌಹಾಣ್, ಹುಬ್ಬಳ್ಳಿಯ ದತ್ತನಗರದ ನಿವಾಸದ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ರು. ಈ ವೇಳೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಚೌಹಾಣ್ ಮನೆಯಲ್ಲಿ ಕಂತೆ ಕಾಸು ಪತ್ತೆಯಾಗಿದೆ. ಜೊತೆಗೆ 700 ಗ್ರಾಂ ಚಿನ್ನ, 2 ಕೆಜಿ ಬೆಳ್ಳಿ ಸಿಕ್ಕಿದೆ. ಬೆಳ್ಳಿಯ ದೇವರ ಮಂಟಪ, ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಒಬ್ಬ IAS ಅಧಿಕಾರಿ ಸೇರಿ 3 ಅಧಿಕಾರಿಗಳಿಗೆ ಸೇರಿದ 14 ಕಡೆ ದಾಳಿ ನಡೆಸಲಾಗಿದೆ. ಬೆಂಗಳೂರು ನಗರ ವಿಶೇಷ DC ವಾಸಂತಿ ಅಮರ್ ಐಷಾರಾಮಿ ಬಂಗಲೆ ಮೇಲೆ ದಾಳಿ ನಡೆಸಲಾಗಿದೆ. RT ನಗರದ ನಿವಾಸದಲ್ಲೂ ಲೋಕ ಶೋಧ ನಡೆಸಿತು. ಬಳ್ಳಾರಿ ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿ. ಟೌನ್ ಪ್ಲಾನಿಂಗ್ ಸಹಾಯಕ ನಿರ್ದೇಶಕ ಬಾಗ್ಲಿ ಮಾರುತಿಗೆ ಸೇರಿದ 3 ಕಡೆ ಲೋಕ ದಾಳಿ ನಡೆಸಲಾಯಿತು. ಬೆಂಗಳೂರು, ಬಳ್ಳಾರಿ ನಿವಾಸದ ಮೇಲೆ ರೇಡ್ ನಡೆಸಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 3 ಆಫೀಸರ್ಸ್ ಮೇಲೆ ಟೋಟಲ್ 14 ಪ್ಲೇಸಸಲ್ಲಿ 2 ಕೇಸಲ್ಲಿ ಕಂಪ್ಲೀಟ್ ಬೆಂಗಳೂರು, 1 ಕೇಸಲ್ಲಿ ಮಾತ್ರ ಬಳ್ಳಾರಿಯಲ್ಲಿ ಕೂಡ ಒಂದು 3 ಜಾಗಗಳಲ್ಲಿ ಆಯಿತು. ಸೊ ಬಳ್ಳಾರಿಯಲ್ಲಿ ಕೂಡ ಸಪ್ರೇಟ್ ಟೀಮ್ಸು ಇನ್ಕ್ಲೂಡಿಂಗ್ ಅವರ್ ಸಿಟಿ ಟೀಮ್ ಜೊತೆಗೆ ಅಲ್ಲಿ ಕೂಡ ಸರ್ಚಸ್ ನಡೀತಾ ಇದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಷಣ್ಮುಖಗೌಡ ಮನೆ ಮೇಲೆ ರೇಡ್ ಆಗಿದೆ. ಇನ್ನು ರಾಮನಗರದ ಜಿಲ್ಲಾಸ್ಪತ್ರೆ ಮೇಲೂ ಲೋಕಾಯುಕ್ತ ದಾಳಿ ನಡೆಸಿದೆ. ಮೈಸೂರಿನ 2 ಕಡೆ, ತುಮಕೂರು, ಬೀದರ್ನಲ್ಲೂ ಲೋಕಾಯುಕ್ತ ದಾಳಿ ನಡೆಸಿ ಭ್ರಷ್ಟರ ಚಳಿ ಬಿಡಿಸಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಮತ್ತೆ ಸ್ಫೋಟದ ಸಂಚೊಂದನ್ನ ರೂಪಿಸಲಾಗಿತ್ತು. ಅದರಲ್ಲೂ ಮುಖ್ಯಮಂತ್ರಿಗಳ ಕಾರ್ಯಕ್ರಮವನ್ನೇ ಗುರಿಯಾಗಿಸಿಕೊಂಡು ವಿಧ್ವಂಸಕ ಕೃತ್ಯದ ರೂಪುರೇಷೆಗಳನ್ನ ರಚನೆ ಮಾಡಲಾಗಿತ್ತು. ಈ ಅನುಮಾನಕ್ಕೆ ಕಾರಣವಾಗಿದ್ದು ಆ ಜಾಗದಲ್ಲಿ ಸಿಕ್ಕ ಕೆಲ ವಸ್ತುಗಳು. ಆಗಿದ್ದೇನು, ಸಿಕ್ಕಿದ್ದೇನು, ನಂತರದ ತನಿಖೆ ಹೇಗೆ ಸಾಗ್ತಾ ಇದೆ, ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಕಲಾಸಿಪಾಳ್ಯ, ಯಾರಿಗೆ ತಾನೇ ಈ ಹೆಸರು ಗೊತ್ತಿಲ್ಲ ಹೇಳಿ. ಬೆಂಗಳೂರಿನಲ್ಲಿರೋ ಈ ಫೇಮಸ್ ನಗರ ಇಡೀ ರಾಜ್ಯಕ್ಕೆ ಚಿರಪರಿಚಿತ. ಪ್ರತಿನಿತ್ಯವೂ ಸಾವಿರಾರು ಜನ ಓಡಾಡೋ ಸ್ಥಳ. ಯಾವಾಗಲೂ ಜನರಿಂದಲೇ ತುಂಬಿ ತುಳುಕೋ ಕಲಾಸಿಪಾಳ್ಯದಲ್ಲಿ ಭಾರೀ ಸ್ಫೋಟಕಗಳು ಪತ್ತೆಯಾಗಿ ಬಿಟ್ಟಿದೆ. ಸಿಎಂ ಕಾರ್ಯಕ್ರಮ ಸ್ಥಳದಲ್ಲಿ ಸ್ಫೋಟಕ. ಕಲಾಸಿಪಾಳ್ಯದಲ್ಲಿ ಜಿಲೆಟಿನ್ಗಳು ಪತ್ತೆ. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಬೆಂಗಳೂರಿನ ಕಲಾಸಿಪಾಳ್ಯದ ಬಸ್ ನಿಲ್ದಾಣದ ಬಳಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಸಿಎಂ ಕಾರ್ಯಕ್ರಮ ನಡೆಯಬೇಕಿದ್ದ ಜಾಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿದೆ. ಬಸ್ ಸ್ಟ್ಯಾಂಡ್ನ ಶೌಚಾಲಯದ ಬಳಿ ವ್ಯಕ್ತಿಯೊಬ್ಬ 6 ಜಿಲೆಟಿನ್, 1 ಡಿಟೋನೇಟರ್ ಬ್ಯಾಗ್ ಇಟ್ಟು ಎಸ್ಕೇಪ್ ಆಗಿದ್ದಾನೆ. ಆತಂಕದ
ವಿಷಯ ಅಂದ್ರೆ ಇದೇ ಜಾಗದಲ್ಲಿ ಶನಿವಾರ ಸಿಎಂ ಸಿದ್ದರಾಮಯ್ಯರ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅನ್ನ ದೊಡ್ಡಣ್ಣ ಶೆಟ್ಟಿ ನಿಲ್ದಾಣ ಎಂದು ಹೆಸರು ಬದಲಾಯಿಸುವ ಕಾರ್ಯಕ್ರಮ ಇದಾಗಿತ್ತು. ಹೀಗಾಗಿ ಪೊಲೀಸರು ತಪಾಸಣೆಗೆ ಅಂತ ಬಂದಿದ್ರು. ಈ ವೇಳೆ ಸಿಎಂ ಕಾರ್ಯಕ್ರಮ ನಡೆಯಬೇಕಾದ ಜಾಗದಲ್ಲಿ 6 ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಸ್ಫೋಟಕ ವಸ್ತುಗಳು ಪತ್ತೆಯಾಗ್ತಿದ್ದಂತೆ ಶ್ವಾನದಳ ಪೊಲೀಸರು ದೌಡಾಯಿಸಿ ಜಿಲೆಟಿನ್ ಡಿಟೋನೇಟರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಎಂ ಕಾರ್ಯಕ್ರಮ ಸ್ಥಳದಲ್ಲೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಕಲಾಸಿಪಾಳ್ಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜಿಲೆಟಿನ್ ಇಟ್ಟು ಹೋದ ವ್ಯಕ್ತಿಗಾಗಿ ತಲಾಶ್ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಸ್ಪಷ್ಟನೆ ಲಭ್ಯವಾಗ್ತಾ ಇದೆ. ಕಲಾಸಿಪಾಳ್ಯದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ನಿಗದಿ ಆಗಿರಲಿಲ್ಲ, ಜಿಲೆಟಿನ್ ಪತ್ತೆಯಾದ ಸ್ಥಳದಲ್ಲಿ ಕಾರ್ಯಕ್ರಮ ಇರಲಿಲ್ಲ ಅಂತ ಹೇಳಿ ಸಿಎಂ ಕಾರ್ಯಕ್ರಮದ ಬಗ್ಗೆ ಬೆಂಗಳೂರು ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ. ಬಸ್ ನಿಲ್ದಾಣ ಮರುನಾಮಕರಣ ಕಾರ್ಯಕ್ರಮದ ಬಗ್ಗೆ ಪೊಲೀಸ್ ಇಲಾಖೆ ಸ್ಪಷ್ಟನೆಯನ್ನ ನೀಡಿದೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳ ಕಡೆ ಗಮನ ಕೊಡೋಣ. ಕೊನೆಗೂ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿ ಅರ್ಥಾತ್ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆಯನ್ನ ನಡೆಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಈ ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ಕೂಡ ನಿಗದಿಯಾಗಿದೆ. ಹಾಗಾದರೆ ಈ ಬಾರಿಯ ಸಮೀಕ್ಷೆ ಅಂದರೆ ಕಳೆದ ಬಾರಿಯ ಸಮೀಕ್ಷೆ ಅವೈಜ್ಞಾನಿಕವಾಗಿದೆ, ಅನೇಕರ ಮನೆಗೆ ಬಂದೇ ಇಲ್ಲ ಅಂತ ಹೇಳ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಬಾರಿ ಸಮೀಕ್ಷೆಯನ್ನು ಹೇಗೆ ನಡೆಸುವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಜಾತಿ ಜನಗಣತಿ ಅನ್ನೋದು ಜೇನುಗೂಡು ಇದ್ದಂತೆ. ಇದಕ್ಕೆ ಕೈ ಹಾಕೋದು ಅಷ್ಟು ಸುಲಭ ಅಲ್ಲ. ಸ್ವಲ್ಪ ಯಾಮಾರಿದ್ರೂ ಗೂಡಿನಲ್ಲಿರೋ ಜೇನು ಹುಳಗಳು ಎದ್ದು ಕಚ್ಚಿ ಬಿಡುತ್ತವೆ. ವಿಪರ್ಯಾಸ ಅಂದ್ರೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೊರಟಿದ್ದ ಕಾಂಗ್ರೆಸ್ ಸರ್ಕಾರಕ್ಕೂ ಇದೇ ಪರಿಸ್ಥಿತಿ ಎದುರಾಗಿ ಕೈ ಸುಟ್ಟುಕೊಂಡಿದೆ. ಜಾತಿ ಜನಗಣತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್. ಮರು ಸಮೀಕ್ಷೆಗೆ ಕೊನೆಗೂ ಮುಹೂರ್ತ ನಿಗದಿ. 2014-15ರಲ್ಲಿ ನಡೆಸಿದ್ದ ಜಾತಿ ಜನಗಣತಿ ಸಮೀಕ್ಷೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು. ಇದು 10 ವರ್ಷ ಹಳೆಯದಾಗಿದೆ ಅಂತ ಬಿಜೆಪಿ ಕಿಡಿಕಾರಿತ್ತು. ಇದೊಂದು ಅವೈಜ್ಞಾನಿಕ ಸಮೀಕ್ಷೆ ಅಂತ ಪ್ರಬಲ ಸಮುದಾಯಗಳು ಆಕ್ರೋಶ ಹೊರಹಾಕಿದ್ವು. ಲಿಂಗಾಯತ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಕೊನೆಗೂ ಪ್ರಬಲ ಸಮುದಾಯಗಳ ಒತ್ತಡಕ್ಕೆ ಮಣಿದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜಾತಿ ಜನಗಣತಿ ನಡೆಸೋಕೆ ಮುಂದಾಗಿದೆ. ಸೆಪ್ಟೆಂಬರ್ 22ರಿಂದ ಜಾತಿ ಜನಗಣತಿ ಶುರು. ಮನೆ ಮನೆಗೂ ತೆರಳಿ ಅಂಕಿ ಅಂಶ ಸಂಗ್ರಹ. ರಾಜ್ಯದಲ್ಲಿ ಮತ್ತೆ ಜಾತಿ ಜನಗಣತಿ ನಡೆಸೋಕೆ ರಾಜ್ಯ ಸರ್ಕಾರ ಮುಹೂರ್ತ ನಿಗದಿ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ. ಕೇವಲ 15 ದಿನಗಳಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸೋಕೆ ಸರ್ಕಾರ ಸೂಚಿಸಿದೆ. ಅಕ್ಟೋಬರ್ ತಿಂಗಳ ಒಳಗೆ ವರದಿಯನ್ನ ನೀಡುವಂತೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತಿಳಿಸಿದೆ. ಇದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಹ್ಯಾಸ್ ಅ ಡಿಫ್ರೆಂಟ್ ಕನೋಟೇಷನ್. ನಾವು ಮಾಡ್ತಾ ಇರೋದು ಸಮೀಕ್ಷೆ ಸರ್ವೆ ಆಫ್ ದಿ ಸ್ಟೇಟಸ್, ಸೋಷಲ್, ಎಕನಾಮಿಕ್ ಆ್ಯಂಡ್ ಎಜುಕೇಷನಲ್ ಸ್ಟೇಟಸ್ ಆಫ್ ದಿ ಎಂಟೈರ್ ಪಾಪ್ಯುಲೇಷನ್ ಆಫ್ ದಿ ಸ್ಟೇಟ್. 3 ತಿಂಗಳಲ್ಲಿ ವರದಿ ನೀಡಲು ಹೇಳಿದ್ದೇನೆ. ಹೇಳಿದ್ದೀನಿ 3 ತಿಂಗಳಲ್ಲಿ ಕೊಡಬೇಕು ಅಂತ. ನಾಳೆ ಆದೇಶ ಹೊರಡುತ್ತದೆ. 3 ತಿಂಗಳಲ್ಲಿ. ತೆಲಂಗಾಣ ಮಾದರಿಯಲ್ಲೇ ಸಮೀಕ್ಷೆ ನಡೆಯಲಿದೆ. ಮೊನ್ನೆ ತೆಲಂಗಾಣದೊಳಗೆ ಭಾಳ ಚೆನ್ನಾಗಿ ಸಮೀಕ್ಷೆ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರು. ತೆಲಂಗಾಣಕ್ಕೂ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಅದರ ಜೊತೆಗೆ ಆಯೋಗದ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇದೆಲ್ಲ ಸಮೀಕ್ಷೆಯನ್ನು ಆದಷ್ಟು ಬೇಗನೆ 3 ತಿಂಗಳಂತ ಟೆಂಟೇಟಿವ್ಲಿ ಟೈಮ್ ಹೇಳಿದ್ದಾರೆ. ಮತ್ತು ಶಿಕ್ಷಕರನ್ನೇ ಉಪಯೋಗ ಮಾಡ್ಕೋಬೇಕು ಅಂತಂದು
ಕೊನೆಗೂ ಸಿಎಂ ಸಿದ್ದರಾಮಯ್ಯ ಪ್ರಬಲ ಸಮುದಾಯಗಳ ಒತ್ತಾಯಕ್ಕೆ ಮಣಿದು ಜಾತಿ ಜನಗಣತಿ ಮರು ಸರ್ವೆಗೆ ಮುಂದಾಗಿದ್ದಾರೆ. ಈ ಸಮೀಕ್ಷೆಯಾದರೂ ಪ್ರಬಲ ಸಮುದಾಯಗಳನ್ನ ತಣ್ಣಗಾಗಿಸುತ್ತಾ ಅಂತ ಕಾದು ನೋಡಬೇಕಷ್ಟೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಟ್ಯಾಂತರ ಮಂದಿ ಜನ ಎಲ್ಲರ ಮನೆಗೆ ತೆರಳಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಎಷ್ಟು ದಿನಗಳ ಕಾಲ ಸಮಯ ಹಿಡಿಯುತ್ತೆ, ಹಾಗೆ ಪ್ರತಿಯೊಬ್ಬರ ಮನೆಗೂ ಕೂಡ ಪ್ರತ್ಯೇಕವಾಗಿ ಅಧಿಕಾರಿಗಳು ಅಥವಾ ಈ ಸಮೀಕ್ಷೆಯ ತಂಡ ಹೋಗುತ್ತಾ, ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ? ಕಳೆದ ಬಾರಿ ಬುಕ್ಕಲ್ಲಿ ಬರ್ಕೊಂಡು ಹೋದ್ರು ಅಂತ ಹೇಳಿ ಆರೋಪ ಆಯಿತು, ಕೆಲವರು ಖಾಲಿ ಹಾಳೆಯಲ್ಲಿ ಬರ್ಕೊಂಡು ಹೋದ್ರು ಅನ್ನೋ ಆರೋಪ ಆಯಿತು. ಹಾಗಾದರೆ ಈ ಬಾರಿ ಈ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಮಾಹಿತಿಗಳನ್ನು ಹೇಗೆ ಕಲೆ ಹಾಕಲಾಗುತ್ತೆ? ಇನ್ ಕೇಸ್ ಈಗ ಕಳೆದ ಬಾರಿ ನಾವು ರಿಪಬ್ಲಿಕ್ ಕನ್ನಡದಲ್ಲೇ ದೊಡ್ಡ ಸುದ್ದಿ ಮಾಡಿದ್ವಿ, ಈ ಪರಿಶಿಷ್ಟ ಸಮುದಾಯಕ್ಕೆ ಸಂಬಂಧಪಟ್ಟ ಒಂದು ಸಮೀಕ್ಷೆ, ಅದರಲ್ಲಿ ಎಷ್ಟೋ ಮನೆಗಳಿಗೆ ಹೋಗಿ ಅಲ್ಲಿ ಮಾಹಿತಿನೇ ಸಂಗ್ರಹ ಆಗಿರಲಿಲ್ಲ, ಆದರೆ ಸ್ಟಿಕ್ಕರ್ ಅಂಟ್ಸ್ ಹೋಗ್ಬಿಟ್ಟಿದ್ರು ಈ ಮನೆ ಸಮೀಕ್ಷೆ ಆಗಿದೆ ಅಂತ ಹೇಳಿ. ನಂತರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ತು, ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡೋ ಭರವಸೆ ನೀಡ್ತು, ಅದು ಬೇರೆ ಸಂಗತಿ. ಈಗ ನಡೆಸಲಿರುವ ಈ ಸಮೀಕ್ಷೆಯಲ್ಲೂ ಕೂಡ ಅಂಥ ಅಪವಾದಗಳು ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡಿದೆ ಸರ್ಕಾರ ಗಮನಿಸ್ತಾ ಹೋಗೋಣ. ಒಂದು, ಮನೆಗಳಿಗೆ ತೆರಳಿ ಸಮೀಕ್ಷೆ ಮಾಡೋದು ಇದ್ದೇ ಇರುತ್ತೆ. ಇದರ ಜೊತೆಗೆ ಮೊಬೈಲ್ ಆ್ಯಪ್ ಒಂದನ್ನು ತೆರೆದು ಆ ಆ್ಯಪ್ ಮೂಲಕ, ಅಪ್ಲಿಕೇಶನ್ ಮೂಲಕ ಕೂಡ ಸಮೀಕ್ಷೆಯಲ್ಲಿ ನಾಗರಿಕರು ಭಾಗಿಯಾಗಲಿಕ್ಕೆ ಅವಕಾಶ ಇರುತ್ತೆ. ಯಾರಿಗೆಲ್ಲರಿಗೂ ಮನೆಗೆ ಬಂದಿಲ್ಲ, ನಮ್ಮ ಮನೆಗೆ ಬಂದು ಮಾಹಿತಿಯನ್ನು ಪಡೆದಿಲ್ಲ ಅನ್ನೋ ಆಕ್ಷೇಪಗಳಿರುತ್ತೋ ಅವರು ಸ್ವಯಂ ರಿಜಿಸ್ಟರ್ ಮಾಡಿಕೊಳ್ಳಿಕ್ಕೆ ಅಥವಾ ಅವರ ದಾಖಲೆಗಳನ್ನು, ಅವರ ಮಾಹಿತಿಯನ್ನು ಅವರೇ ರಿಜಿಸ್ಟರ್ ಮಾಡಲಿಕ್ಕೆ ಈ ಆ್ಯಪ್ ಮೂಲಕ ಅವಕಾಶ ಇರುತ್ತೆ. ಇದರ ಜೊತೆಗೆ ಮನೆಗೆ ತೆರಳಿ ಕೂಡ ಅಂಕಿ ಅಂಶಗಳನ್ನು ಸಂಗ್ರಹ ಮಾಡಲಾಗತ್ತೆ. ಮನೆಯಲ್ಲಿ ಎಷ್ಟು ಮಂದಿ, ಯಾವ ಜಾತಿಗೆ ಸೇರಿದವರು, ಹಾಗೆ ಅವರ ಆರ್ಥಿಕ, ಪ್ರಮುಖವಾಗಿ ಇಲ್ಲಿ ಜಾತಿ ಕೇಳೋದಿಲ್ಲ ನೇರವಾಗಿ, ಬದಲಾಗಿ ಅನೇಕ ಪ್ರಶ್ನೆಗಳ ಪಟ್ಟಿಯಲ್ಲಿ ಅದು ಕೂಡ ಇರಬಹುದು ಅನ್ನೋ ಅಂದಾಜಿದೆ. ಬದಲಾಗಿ ಆ ಮನೆಯ ಸದಸ್ಯರ ಎಜುಕೇಷನಲ್ ಕ್ವಾಲಿಫಿಕೇಷನ್, ಇದರ ಜೊತೆಗೆ ಆದಾಯ, ಹಾಗೆ ಸಾಮಾಜಿಕ ಹಿನ್ನೆಲೆ ಅಂತ ಬಂದಾಗ ಬಹುಶಃ ಜಾತಿ ಬರಬಹುದು. ಈ ವಿಚಾರಗಳ ಬಗ್ಗೆ ಅಂಕಿ ಅಂಶಗಳನ್ನು ಸಂಗ್ರಹ ಮಾಡಲಾಗತ್ತೆ. ಹೀಗೆ ಮನೆಗೆ ಬರುವ ಸಮೀಕ್ಷೆಯ ಸಿಬ್ಬಂದಿಗಳು ಅಂಕಿ ಅಂಶಗಳನ್ನು ಡಿಜಿಟಲ್ ಆಗಿಯೂ ಕೂಡ ದಾಖಲು ಮಾಡ್ಕೊಳ್ತಾರೆ. ಕೇವಲ ಅವ್ರ ಬಳಿ ಇರ್ತಕ್ಕಂಥ ಒಂದು ಕಾಗದದಲ್ಲಿ ಅಥವಾ ಒಂದು ಸೆಟ್ ಪ್ಯಾಟ್ರನ್ ಇರುವ ಒಂದು ಫಾರ್ಮ್ಯಾಟ್ ಇರೋ ಪೇಪರ್ ಏನಿರುತ್ತೆ ಅದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು ಮಾತ್ರವಲ್ಲ, ಅದನ್ನು ಡಿಜಿಟಲ್ ಆಗಿಯೂ ಕೂಡ ಎಂಟರ್ ಮಾಡ್ಕೊಳ್ತಾರೆ ನಿಮ್ಮ ಮುಂದೆನೆ. ಇದ್ರ ಜೊತೆಗೆ ಅನೇಕ ಪ್ರಶ್ನಾವಳಿಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಇದನ್ನು ಪಾಪ್ಯುಲರ್ ಆಗಿ ಜಾತಿ ಗಣತಿ ಅಂತ ಕರೆಯಲಾಗ್ತಾ ಇದ್ರೂ ಕೂಡ ಬೇಸಿಕಲಿ ಇದು ಸೋಷಿಯೋ ಎಕನಾಮಿಕ್ ಹಾಗೆ ಎಜುಕೇಷನ್ ಸರ್ವೆ, ಅಂದರೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮಾಹಿತಿಗಳನ್ನು ಸಂಗ್ರಹ ಮಾಡುವ ಸಮೀಕ್ಷೆ. ಇಲ್ಲಿ ಪ್ರಶ್ನೆಗಳು ಕೂಡ ಬಹುತೇಕ ಇದೇ ಹಿನ್ನೆಲೆಯಲ್ಲಿರುತ್ತೆ. ಇನ್ನು ನಿಮ್ಮಿಂದ ಪಡೆದ ಮಾಹಿತಿ, ಅದನ್ನು ಉತ್ತರವಾಗಿ ಅವರೇನು ಫಿಲ್ ಮಾಡ್ಕೊಂಡಿರ್ತಾರೆ ಅದರ PDF ಕಾಪಿಯನ್ನು ಕೂಡ ನೀಡಲಾಗತ್ತೆ. ಸರಿ ಇದೆಯಾ ಇಲ್ವಾ, ತಪ್ಪಾಗೇನಾದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಕಳೆದ ಬಾರಿಯ ಸಮೀಕ್ಷೆಯಲ್ಲಿ ಇದೊಂದು ಆರೋಪ ಇತ್ತು, ಮನೆಗೆ ಬರಲೇ ಇಲ್ಲ, ಮನೆಗೆ ಬಂದರೂ ಕೂಡ ಜಾತಿ, ಉಪಜಾತಿ, ಪಂಗಡ ಇದನ್ನು ಸರಿಯಾಗಿ ನಮೂದು ಮಾಡ್ಕೊಂಡಿರಲಿಲ್ಲ ಅನ್ನೋ ಆಕ್ಷೇಪ. ಹೀಗಾಗಿ ಈ ಬಾರಿ ಅಂಥ ತಪ್ಪು ಮತ್ತೊಮ್ಮೆ ಅಥವಾ ಅಂಥ ಅನುಮಾನ ಮತ್ತೊಮ್ಮೆ ಬರಬಾರ್ದು ಅನ್ನೋ ಕಾರಣಕ್ಕೆ ಉತ್ತರ ಪ್ರತಿಯ PDF ಕಾಪಿಯನ್ನು ಕೂಡ ನೀಡಲಾಗುತ್ತಂತೆ. ಇನ್ನು ಹೀಗೆ ಡೋರ್ ಟು ಡೋರ್ ಸರ್ವೆ ಮಾಡಿದಾಗ ಮಿಸ್ ಆದವರು ಆನ್ಲೈನ್ ಮೂಲಕ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು. ಈ ಕಳೆದ ಬಾರಿ ಪರಿಶಿಷ್ಟ ಸಮುದಾಯದ ಸರ್ವೆ ಮಾಡುವಾಗಲೂ ಕೂಡ ಸ್ಟಿಕ್ಕರ್ ಏನು ಅಂಟಿಸಿದ್ರು ಅದರಲ್ಲಿತ್ತು ಮೊಬೈಲ್ ನಂಬರ್ ಹಾಗೆ QR ಕೋಡ್ಗಳನ್ನು ನೀಡಲಾಗಿತ್ತು. ಯಾರೆಲ್ಲರ ಮನೆಯ ಸಮೀಕ್ಷೆ ಆಗಿಲ್ಲ ಅವರು QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕ ಆನ್ಲೈನ್ ಮೂಲಕವೂ ಸಮೀಕ್ಷೆಯಲ್ಲಿ ಭಾಗಿಯಾಗಬಹುದು ಅಂತ ಹೇಳಿ ಈ ಬಾರಿ ಕೂಡ ಅಂಥದ್ದೇ ಆಪ್ಷನನ್ನು ಕೊಡಲಾಗಿದೆ. ಇನ್ನು ಕಳೆದ ಬಾರಿ ಸಮೀಕ್ಷೆ ಮಾಡಿದಾಗ 54 ಪ್ರಶ್ನೆಗಳ ಮೂಲಕ ಮಾಹಿತಿಯನ್ನು ಸಂಗ್ರಹ ಮಾಡಲಾಗಿತ್ತು. ಈ ಬಾರಿ ಮತ್ತೊಂದಷ್ಟು ಪ್ರಶ್ನೆಗಳನ್ನು, ಈ 50ಕ್ಕೂ ಅಧಿಕ ಪ್ರಶ್ನೆಗಳೇನಿತ್ತು ಅದರ ಜೊತೆಗೆ ಮತ್ತೊಂದಷ್ಟು ಪ್ರಶ್ನೆಗಳನ್ನು ಕೂಡ ಸೇರ್ಪಡೆ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇನ್ನು ಹೀಗೆ ಕಲೆ ಹಾಕಿದ ಅಂಕಿಅಂಶಗಳ ಆಧಾರದ ಮೇಲೆ ವರದಿಯನ್ನು ಸಿದ್ಧಪಡಿಸಲಾಗುತ್ತೆ. ಈ ಎಲ್ಲ ಪ್ರಕ್ರಿಯೆ ಅಂದರೆ ಡೋರ್ ಟು ಡೋರ್ ಸರ್ವೆ ಹಾಗೆ ಆನ್ಲೈನ್ ಸಮೀಕ್ಷೆ, ಇದರ ಮಾಹಿತಿ ಕ್ರೋಢೀಕರಣ ಹಾಗೆ ವರದಿ ತಯಾರಿಕೆ, ಈ ಎಲ್ಲ ಪ್ರಕ್ರಿಯೆ ಮುಗಿಸ್ಲಿಕ್ಕೆ 3 ತಿಂಗಳ ಸಮಯಾವಕಾಶವನ್ನು ನಿಗದಿ ಮಾಡಲಾಗಿದೆ. ಬಾರಿ ಫೂಲ್ ಪ್ರೂಫ್ ಸಿಸ್ಟಮ್ನ ಮೂಲಕ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಸರ್ಕಾರ ಮಾಡ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. KGF ಬಾಬು ಈ ಹೆಸರನ್ನು ನೀವು ಕೇಳೇ ಇದ್ದೀರಿ. ಲಕ್ಸುರಿ ಕಾರ್ಗಳ ಕ್ರೇಜ್ನಿಂದಲೇ ಫೇಮಸ್ ಆದವರು ಇವರು. ಸೆಲೆಬ್ರಿಟಿಗಳು ಬಳಸಿದ್ದ ಕಾರ್ಗಳನ್ನು ಖರೀದಿಸಿ ಸಖತ್ ಸುದ್ದಿಯಾಗಿದ್ದವರು. ಉದ್ಯಮಿ KGF ಬಾಬು ಅವರಿಗೆ ಇದೀಗ RTO ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಹಾಗೆ ಆಮಿರ್ ಖಾನ್ರಿಂದ ಖರೀದಿಸಿದ್ದ ಕಾರ್ ಸೀಸ್ ಮಾಡೋಕೆ ಮುಂದಾಗಿದ್ರು.
ಯಾಕೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಕೆಜಿಎಫ್ ಬಾಬು ಬೆಂಗಳೂರಿನ ಶ್ರೀಮಂತ ಉದ್ಯಮಿ, ಕರ್ನಾಟಕದ ಕಾಸ್ಟ್ಲಿ ರಾಜಕಾರಣಿ, ಸಾವಿರಾರು ಕೋಟಿಯ ಒಡೆಯ. ಕೋಲಾರದಲ್ಲಿ ಸಣ್ಣ ಗುಜರಿ ಅಂಗಡಿ ಶುರು ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ಈಜಾಡಿ ಸಿಲಿಕಾನ್ ಸಿಟಿಯಲ್ಲಿ ಕೋಟೆಯನ್ನೇ ಕಟ್ಟಿದ್ದ ಕೋಟಿ ಕುಬೇರನಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಅಮಿತಾಬ್ ಬಳಿ ಖರೀದಿ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ. ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳಿಂದ ಶಾಕ್. ಈ ಕೆಜಿಎಫ್ ಬಾಬು ಫೇಮಸ್ ಆಗಿದ್ದೆ ಕಾಸ್ಟ್ಲಿ ಕಾರಿಂದ. ಸಿಕ್ಕಾಪಟ್ಟೆ ಕಾರ್ ಕ್ರೇಜ್ ಇರೋ ಕೆಜಿಎಫ್ ಬಾಬು ಬಾಲಿವುಡ್ ಸ್ಟಾರ್ ಅಮಿತಾಬ್ ಬಚ್ಚನ್ರ ಕಾರನ್ನ ಖರೀದಿ ಮಾಡಿದ್ರು. ಆದರೆ ಸೂಕ್ತ ದಾಖಲಾತಿ ಇಲ್ಲದ ಕಾರಣ ಯುಬಿ ಸಿಟಿ ಬಳಿ ರೋಲ್ಸ್ ರಾಯ್ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಇಷ್ಟಾದ್ರೂ ಈ ಕೆಜಿಎಫ್ ಬಾಬು ಬುದ್ಧಿ ಕಲ್ತಿರ್ಲಿಲ್ಲ. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡ್ತಿದ್ದ ಕೆಜಿಎಫ್ ಬಾಬುಗೆ ಇವತ್ತು ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕುಬೇರ ಉದ್ಯಮಿ ಕೆಜಿಎಫ್ ಬಾಬು ಮನೆ ಬಾಗಿಲನ್ನ ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ತಟ್ಟಿದ್ರು. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ದಾಳಿ ಮಾಡಿ ಐಷಾರಾಮಿ ಕಾರ್ಗಳನ್ನು ಸೀಸ್ ಮಾಡಲು ಮುಂದಾಗಿತ್ತು. ಆರ್ಟಿಒ ಟ್ಯಾಕ್ಸ್ ಕಟ್ಟದೆ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ ಹೊಂದಿರುವ ಐಷಾರಾಮಿ ಕಾರುಗಳನ್ನು ಕರ್ನಾಟಕದಲ್ಲಿ ಬಳಸ್ತಿರೋ ಹಿನ್ನೆಲೆ ದಾಳಿ ಮಾಡಿದ್ರು. ಎರಡು ಕಾರುಗಳ ತೆರಿಗೆ ಕಟ್ಟಿದ ಕೆಜಿಎಫ್ ಬಾಬು ಬರೋಬ್ಬರಿ 38.26 ಲಕ್ಷ ರು ಟ್ಯಾಕ್ಸ್ ಪಾವತಿ. ಆರ್ಟಿಒ ಅಧಿಕಾರಿಗಳು ಎರಡು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡೋಕೆ ಮುಂದಾಗ್ತಿದ್ದಂತೆ ಉದ್ಯಮಿ ಕೆಜಿಎಫ್ ಬಾಬು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ನಟ ಅಮಿತಾಬ್ ಬಚ್ಚನ್ರಿಂದ ಖರೀದಿಸಿದ್ದ ಕಾರಿಗೆ 18,53,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇನ್ನು ನಟ ಅಮೀರ್ ಖಾನ್ ರಿಂದ ಪಡೆದಿದ್ದ ಕಾರಿಗೆ ಬರೋಬ್ಬರಿ 19,73,000 ರೂಪಾಯಿ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಇಷ್ಟು ದಿನ ಕಳ್ಳಾಟ ಮಾಡಿದ ತಪ್ಪಿಗೆ 2 ರೋಲ್ಸ್ ರಾಯ್ ಕಾರುಗಳ ರೋಡ್ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 38,26,000 ರೂಪಾಯಿ ತೆರಿಗೆ ಕಟ್ಟಿದ್ದಾರೆ. ಈಗ ಟ್ಯಾಕ್ಸ್ ಏನು ಬಂದಿದೆ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ನಾಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮದು ಆಫೀಸು ಬಾಂಬೆನಲ್ಲಿದೆ, ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅದನ್ನು ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಅದೇನೇ ಇರಲಿ, ಈ ಕೋಟಿ ಕುಬೇರನಿಗೆ ಅದೇನಾಗಿದೆಯೋ ಏನೋ, ಕೋಟಿ ಕೋಟಿ ಮೌಲ್ಯದ ಕಾರು ಖರೀದಿಸ್ತಾರೆ. ದೊಡ್ಡ ದೊಡ್ಡ ನಟರು ಸೆಲೆಬ್ರಿಟಿಗಳ ಕಾರು ಖರೀದಿಸಿ ಶೋಕಿ ಮಾಡ್ತಾರೆ. ಆದರೆ ನಿಯತ್ತಿಂದ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್ ತನಿಖೆಗೆ ಎಸ್ಐಟಿ ಅಧಿಕಾರಿಗಳ ತಂಡ ಸರ್ವಸನ್ನದ್ಧವಾಗಿದೆ. ಎಸ್ಐಟಿ ತಂಡಕ್ಕೆ 20 ಪೊಲೀಸ್ ಅಧಿಕಾರಿಗಳು ಸೇರ್ಪಡೆಯಾಗಿದ್ದು, ಓರ್ವ ಎಸ್ಪಿ, 2 ಡಿವೈಎಸ್ಪಿ, 5 ಸರ್ಕಲ್ ಇನ್ಸ್ಪೆಕ್ಟರ್, 7 ಮಂದಿ ಸಬ್ ಇನ್ಸ್ಪೆಕ್ಟರ್ ಹಾಗೆ ಓರ್ವ ಎಸ್ಐ, 4 ಮಂದಿ ಹೆಡ್ ಕಾನ್ಸ್ಟೇಬಲ್ಸ್ ಇರುವ ತಂಡ ರೆಡಿಯಾಗಿದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಮೇಲಿಂದ ಪತಿಯನ್ನ ಪತ್ನಿ ನದಿಗೆ ತಳ್ಳಿದ ಆರೋಪ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪತಿ ತಾತಪ್ಪ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಿಸೋಕೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಮುಂದಾಗಿದೆ. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗಿದ್ದು ಅಲ್ಲದೆ ಬಾಲಕಿಯೊಂದಿಗೆ ದೈಹಿಕ ಸಂಪರ್ಕ ಬೆಳೆಸಿದ ಪತಿ ತಾತಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸೋಕೆ ಮುಂದಾಗಲಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿದೆ. ಹುಲಿಗಳ ಹತ್ಯೆ ಬಗ್ಗೆ ಸುಪ್ರೀಂಗೆ PIL ಸಲ್ಲಿಕೆಯಾಗಿತ್ತು.
ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ವಿಚಾರಕ್ಕೆ ಕಾಂಟ್ರವರ್ಸಿ ಶುರುವಾಗಿದೆ. ಶಾಲೆಯ 124 ವಿದ್ಯಾರ್ಥಿಗಳ ಪೈಕಿ 80 ಮಕ್ಕಳು ಮೊಟ್ಟೆ ಬೇಡ ಅಂತಿದ್ದಾರೆ. ಪೋಷಕರು ಕೂಡ ಮೊಟ್ಟೆ ವಿತರಣೆಗೆ ವಿರೋಧಿಸಿದ್ದು, ಮೊಟ್ಟೆ ಕೊಟ್ಟರೆ ನಮ್ಮ ಮಕ್ಕಳಿಗೆ ಟಿಸಿ ಕೊಡಿ ಅಂತಿದ್ದಾರಂತೆ. ಕರಾವಳಿ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಕಾರವಾರ, ಉಡುಪಿ ಜಿಲ್ಲೆಯ ಹಲವೆಡೆ ಮಳೆಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ರಾಜ್ಯ ರಾಜಕಾರಣದ ಕೆಲ ಸುದ್ದಿಗಳ ಕಡೆ ಗಮನ ಕೊಡ್ತಾ ಹೋಗೋಣ. ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ದಾಗಿದೆ. ಮೊನ್ನೆಯಷ್ಟೇ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಗುಡುಗಿದ್ದಾರೆ. ಹಾಗಂತ ಗದ್ದುಗೆ ಗುದ್ದಾಟ ಮುಗಿದು ಹೋಯ್ತಾ? ಈ ಪ್ರಶ್ನೆ ಕಾರಣ ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಕೆಂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡದಂತಿದೆ. ಸಿಎಂ ಬದಲಾವಣೆಯ ಬೆಂಕಿ ಆರಿ ಹೋಗಿದ್ರು ಒಳಗೊಳಗೆ ದಗದಗಿಸ್ತಿದೆ. ಯಾವುದೇ ಕ್ಷಣದಲ್ಲಿ ಗದ್ದುಗೆ ಗುದ್ದಾಟದ ಕಿಡಿ ಮತ್ತೆ ಸ್ಫೋಟಿಸುವ ಲಕ್ಷಣಗಳು ಗೋಚರಿಸುತ್ತಿವೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಿಎಂ ಡಿಸಿಎಂ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ನಾಳೆ ಮತ್ತೆ ಸಿದ್ದರಾಮಯ್ಯ ಡಿಕೆಶಿ ದೆಹಲಿ ಪ್ರವಾಸ. ರಾಹುಲ್ ಭೇಟಿಯಾಗ್ತಾರಾ ಉಭಯ ನಾಯಕರು? ಕಳೆದ ಬಾರಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಗುಟುರು ಹಾಕಿದ್ರು. ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಸೆಪ್ಟೆಂಬರ್ ಕ್ರಾಂತಿಗೆ ಬ್ರೇಕ್ ಹಾಕಿದ್ರು. ಈ ಬೆನ್ನಲ್ಲೇ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಹೊರಟಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ದೆಹಲಿಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಮುಖ್ಯವಾಗಿ ನಿಗಮ ಮಂಡಳಿ ನೇಮಕ ಕುರಿತು ಚರ್ಚಿಸಲಿದ್ದಾರೆ. ಇದಲ್ಲದೆ ವಿಧಾನ ಪರಿಷತ್ ಸದಸ್ಯರ ನೇಮಕ, ರಾಜ್ಯ ರಾಜಕೀಯ ಬೆಳವಣಿಗೆ, ಮೂಡ ಪ್ರಕರಣ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪು ಸೇರಿ ವಿವಿಧ ವಿದ್ಯಮಾನಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿದ್ದರಾಮಯ್ಯ ಗುಟುರಿಗೆ ಡಿಕೆಶಿ ಗಪ್ಚು. ಇನ್ನು ಸೆಪ್ಟೆಂಬರ್ ಕ್ರಾಂತಿ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದ ಕಾಂಗ್ರೆಸ್ ಶಾಸಕರು ಈಗ ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆ ಓಪನ್ ಆಗಿ ಬ್ಯಾಟ್ ಬೀಸ್ತಿದ್ದ ಶಾಸಕರಾದ ಶಿವಗಂಗಾ ಬಸವರಾಜು, ಇಕ್ಬಾಲ್ ಹುಸೇನ್ ಈಗ ಗಪ್ಚುಪ್ಪಾಗಿದ್ದಾರೆ. ಯಾವುದು ಕಿತ್ತಾಟ ಮಾತಾಡಿಲ್ಲ, ಎಲ್ಲ ಒಗ್ಗಟ್ಟಾಗ್ಬಿಟ್ಟಿದ್ದೀವಲ್ಲ. ಈಗ ನೀವೆಲ್ಲ ಹೆಂಗೆ ಒಗ್ಗಟ್ಟು, ನಮ್ಮ ಸ್ವಾಮಿಗಳೆಲ್ಲ ಹೆಂಗೆ ಒಗ್ಗಟ್ಟ, ನಾವು ಹಂಗೆ ಕಾಂಗ್ರೆಸ್ನೆಲ್ಲ ಒಗ್ಗಟ್ಟಾಗಿದ್ದೀವಿ. ಈಗ 5 ವರ್ಷ ಡಿಸೆಂಬರ್ ಇದೆಯಲ್ಲ, ಕಾದ್ ನೋಡ್ರಿ. ಅದೇ ಡಿಸೆಂಬರ್ ಇದೆಯಲ್ಲ, ಅದರೊಳಗೆ ಕಾದ್ ನೋಡ್ರಿ. ನೀವು ಹೇಳ್ತೀರಿ ಡಿಸೆಂಬರ್ ಹೇಳಿದ್ರೆ ಅಲ್ಲಿವರೆಗೆ ಮಾತಾಡಲ್ಲ ಆ ವಿಷಯನ, ಜನವರಿಯಿಂದ ಮತ್ತೆ ಮಾತಾಡೋಣ. ಕಳೆದ ಬಾರಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಾಗದೆ ಉಭಯ ನಾಯಕರು ವಾಪಸ್ ಬಂದಿದ್ರು. ಈ ಬಾರಿ ಸಿಎಂ ಡಿಸಿಎಂ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೇಳಿದ್ದಾರೆ. ಆದ್ರೆ ಈ ಭೇಟಿಗೆ ರಾಗ ಒಪ್ಪಿಗೆ ನೀಡ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಏನಾಗಿದೆಯೋ ಗೊತ್ತಾಗ್ತಾ ಇಲ್ಲ. ಒಂದಲ್ಲ ಒಂದು ವಿವಾದಿತ ನಡೆಯಿಂದ ಸುದ್ದಿ ಆಗ್ತಲೇ ಇರುತ್ತೆ. ಈಗ ಸರ್ಕಾರ ತೆಗೆದುಕೊಂಡಿರೋ ಮತ್ತೊಂದು ನಿರ್ಧಾರ ವಿವಾದದ ಕಿಡಿ ಹೊತ್ತಿಸಿದೆ. ರೈತರನ್ನ ಕೆರಳುವಂತೆ ಮಾಡಿದೆ. ಅಷ್ಟಕ್ಕೂ ಏನಿದು ವಿವಾದಿತ ನಿರ್ಧಾರ ಅನ್ನೋದರ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಸಾಮಾನ್ಯವಾಗಿ ದನ ಕರುಗಳನ್ನು ಕಾಡಿಗೆ ಮೇಯಲು ಬಿಡುವುದು ಹಳ್ಳಿ ಜನರ ವಾಡಿಕೆ. ದನಕರು ಅಷ್ಟೇ ಅಲ್ಲ, ಕುರಿ ಮೇಕೆಗಳ ಆಹಾರ ತಾಣ ಅಂದ್ರೇನೆ ಅದು ಅರಣ್ಯ ಪ್ರದೇಶ. ಆದರೆ ಇನ್ಮುಂದೆ ಅರಣ್ಯ ಪ್ರದೇಶಕ್ಕೆ ಸಾಕು ಪ್ರಾಣಿಗಳನ್ನು ಮೇಯಲು ಬಿಡೋ ಹಾಗಿಲ್ವಂತೆ. ಅರಣ್ಯದಲ್ಲಿ ಜಾನುವಾರು ಮೇಯಿಸುವುದು ನಿಷೇಧ. ಹಸುವಿನ ಮೇವನ್ನು ಕಿತ್ತುಕೊಳ್ತಾ ಸರ್ಕಾರ. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಅರಣ್ಯ ಪ್ರದೇಶದಲ್ಲಿ ದನ ಕರುಗಳನ್ನು ಮೇಯಿಸುವುದನ್ನು ಸರ್ಕಾರ ನಿಷೇಧಿಸಿದೆ. ರಾಜ್ಯದ ಅರಣ್ಯ ಪ್ರದೇಶದಲ್ಲಿ ದನಕರು, ಮೇಕೆ, ಕುರಿಗಳನ್ನು ಮೇಯಿಸಬಾರದು ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಖಡಕ್ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಮತ್ತು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಖಂಡ್ರೆ ಸೂಚಿಸಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಜಾನುವಾರುಗಳು ಅರಣ್ಯ ಪ್ರದೇಶದ ಒಳಗೆ ಮೇಯುತ್ತವಂತೆ. ಕಾಡಿನಲ್ಲಿ ಆಗಷ್ಟೇ ಮೊಳಕೆ ಒಡೆದ ಚಿಕ್ಕಪುಟ್ಟ ಸಸ್ಯಗಳು ಸಾಕು ಪ್ರಾಣಿಗಳಿಗೆ ಆಹಾರವಾಗ್ತಿದೆಯಂತೆ. ದೊಡ್ಡ ಸಂಖ್ಯೆಯ ಸಾಕು ಪ್ರಾಣಿಗಳು ಕಾಡಿನಲ್ಲಿ ಮೇಯುತ್ತಿರೋದ್ರಿಂದ ಕಾಡಿನಲ್ಲಿರುವ ಸಸ್ಯಾಹಾರಿ ಪ್ರಾಣಿಗಳಿಗೂ ಮೇವಿನ ಕೊರತೆ ಉಂಟಾಗ್ತಿದೆಯಂತೆ. ಹೀಗಾಗಿ ಸರ್ಕಾರ ಇಂಥದ್ದೊಂದು ಕ್ರಮ ಕೈಗೊಂಡಿದೆ. ಒಂದೊಂದು ಸಲ 20,000, 30,000 ಈ ರೀತಿಯಲ್ಲಿ ಇವತ್ತು ಕೆಲವೊಂದು ಸ್ಥಳೀಯರ ಸಹಕಾರದಿಂದಲೂ ಈ ಅರಣ್ಯ ಪ್ರದೇಶದಲ್ಲಿ ಬರೋದರಿಂದ ಅವು ಇನ್ನೂ ಹಚ್ಚ ಹಸಿರಿರುವಂಥ ಏನು ನಮ್ಮ ಇವತ್ತು ಸಸ್ಯಗಳು ಬೆಳೀತವೆ, ಮರ ಬೆಳೀತವೆ, ಅವೆಲ್ಲ ತಿಂದಾಕೋದ್ರಿಂದ
ಅಲ್ಲಿ ಅರಣ್ಯದಲ್ಲಿರುವಂಥ ವನ್ಯಜೀವಿಗಳಿಗೆ ಮೇವಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರದ ಈ ನಡೆ ಹಳ್ಳಿ ಜನರನ್ನ ಕೆರಳಿಸಿಬಿಟ್ಟಿದೆ. ಮಲೆನಾಡಿನ ಜನರು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಇದು ಸಮಸ್ಯೆ ಆಗೇ ಆಗುತ್ತೆ. ಯಾಕಂದರೆ ಇವಾಗ ಹೆಂಗಾಗಿದೆ ಅಂದರೆ ಈ ಕೃಷಿ ಭೂಮಿಗಳೇ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಜಾನುವಾರುಗಳನ್ನ ಸಾಕ್ತಾ ಇರೋದೇ ಜನಗಳು ತುಂಬ ಕಡಿಮೆ ಆಗಿದೆ. ಅಂಥದ್ರಲ್ಲಿ ಇವಾಗ ಕೆಲವೊಂದು ಸರಿ ಎಲ್ಲ ಈಗ ಜಮೀನುಗಳಲ್ಲೇ ಎಲ್ಲ ಬೆಳೆಗಳನ್ನ ಇದು ಮಾಡ್ಕೊಂಡು ಬರೋಕ್ಕಾಗಲ್ಲ. ಯಾಕಂದರೆ ಮುಂಚೆಯಿಂದನೂ ಹಳೆ ಕಾಲದಿಂದ ನಮ್ಮ ಈ ಅರಣ್ಯ ಪ್ರದೇಶದಲ್ಲಿ ಗಡಿ ಭಾಗದಲ್ಲಿರೋಂಥ ಜನಗಳು ತಮ್ಮ ಜಾನುವಾರುಗಳನ್ನ ಕಾಡಲ್ಲೇ ಬೆಳೆಸ್ತಾ ಇದ್ರು, ಕಾಡಲ್ಲೇ ಬಿಟ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು. ಮೊದಲು ಕಾಡು ಪ್ರಾಣಿಗಳ ದಾಳಿಗೆ ಬ್ರೇಕ್ ಹಾಕಿ ಅರಣ್ಯದಿಂದ ಬಂದು ಪ್ರಾಣಿಗಳು ಈಗ ಜಾನುವಾರುಗಳನ್ನಾಗಿರ್ಬೋದು ನಾಡಲ್ಲಿ ಜಾನುವಾರುಗಳನ್ನ ಸಾಯಿಸಿ ತಿಂತಾ ಇದೆ, ಈ ಥರ ಎಲ್ಲ ಮಾಡ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ಅದೇನೇ ಇರಲಿ, ಸರ್ಕಾರದ ಈ ನಡೆ ರೈತರ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH